ಹೊಳೆನರಸೀಪುರ ಪಟ್ಟಣದ ಪುರಸಭಾ ಸಭಾಂಗಣದಲ್ಲಿ ಶಾಸಕರಾದ ಎಚ್.ಡಿ. ರೇವಣ್ಣ ಅಧ್ಯಕ್ಷತೆಯಲ್ಲಿ ಪುರಸಭೆ ಸಾಮಾನ್ಯ ಸಭೆ ಆಯೋಜನೆ ಮಾಡಲಾಗಿತ್ತು. ಪಟ್ಟಣದ ಚನ್ನಂಬಿಕಾ ವೃತ್ತ ಸಮೀಪ ಹಿಂದಿನ ರೈಲ್ವೆ ಹಳಿಗಳ ಅಡಿಯಲ್ಲಿ ಸಾರ್ವಜನಿಕರ ಓಡಾಟಕ್ಕೆ ಇನ್ನೊಂದು ಅಂಡರ್ಪಾಸ್ ನಿರ್ಮಿಸಲು ಹಣ ಮಂಜೂರಾಗಿದ್ದು, ಕಾಮಗಾರಿ ಪ್ರಾರಂಭಗೊಳ್ಳಲಿದೆ ಮತ್ತು ರೈಲ್ವೆ ಅಂಡರ್ಪಾಸ್ನಿಂದ ಕನಕಭವನ ತನಕ ರಸ್ತೆ ಅಭಿವೃದ್ಧಿಗೆ 24.5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಶಾಸಕ ಎಚ್.ಡಿ. ರೇವಣ್ಣ ತಿಳಿಸಿದರು. ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪಟ್ಟಣದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ನಾಗರಿಕರಿಗೆ ನಲ್ಲಿ ಸಂಪರ್ಕ ಕಲ್ಪಿಸುವ ಕಾಮಗಾರಿ ನಡೆಸಲಾಗಿದೆ. ಆದರೆ ಕಾಮಗಾರಿ ಸಂದರ್ಭದಲ್ಲಿ ಅಗೆದ ರಸ್ತೆಗಳನ್ನು ಕಾಂಕ್ರೀಟ್ ಬಳಸಿ ಮುಚ್ಚಿಲ್ಲ. ರಸ್ತೆಗಳು ಗುಂಡಿ ಬಿದ್ದಿದೆ. ಆದ್ದರಿಂದ ಕರಾರಿನಂತೆ ರಸ್ತೆಗಳ ದುರಸ್ತಿ ಮಾಡದೆ ಸಂಪೂರ್ಣ ಬಿಲ್ ಪಾವತಿಸದಂತೆ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ಅವರಿಗೆ ತಿಳಿಸಿದರು. ಪುರಸಭಾ ಸದಸ್ಯ ಸುಧಾ ನಳಿನಿ ಅವರು ಮಾತನಾಡಿ, ಬೀದಿ ದೀಪಗಳ ನಿರ್ವಹಣೆ ಸಮರ್ಪಕವಾಗಿಲ್ಲ ಮತ್ತು ಗುತ್ತಿಗೆದಾರರು ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಹೊಸ ಟೆಂಡರ್ ಮಾಡದೆ ಬೀದಿ ದೀಪಗಳ ನಿರ್ವಹಣೆಯನ್ನು ಪುರಸಭೆಯಿಂದಲೇ ಮಾಡೋಣ. ಜೊತೆಗೆ ಪುರಸಭೆ ನಿರ್ವಹಣೆ ಮಾಡಿದಲ್ಲಿ 2 ಲಕ್ಷ ರೂಪಾಯಿ ತನಕ ರೆವೆನ್ಯೂ ಪುರಸಭೆಗೆ ಉಳಿಯುತ್ತದೆ ಎಂದು ಸಲಹೆ ನೀಡಿದರು. ಪೌರ ಕಾರ್ಮಿಕರ ಕಲ್ಯಾಣ ನಿಧಿ ಬಳಕೆ ವಿಚಾರವಾಗಿ ಮಾತನಾಡಿ, ಅಗತ್ಯ ಫಲಾನುಭವಿಗಳನ್ನು ಸರಿಯಾಗಿ ಗುರುತಿಸುತ್ತಿಲ್ಲ. ಕೆಲಸ ಮಾಡದವರಿಗೆ ಹಣ ಮಂಜೂರು ಮಾಡಲಾಗುತ್ತಿದೆ. ಆದ್ದರಿಂದ ಸರ್ವ ಸದಸ್ಯರೊಂದಿಗೆ ಚರ್ಚಿಸಿ ನಂತರ ಫಲಾನುಭವಿಗಳನ್ನು ಗುರುತಿಸಲಿ ಎಂದು ಸಭೆಯ ಗಮನಕ್ಕೆ ತಂದರು. ಪಟ್ಟಣದ ಇಂದಿರಾ ಕ್ಯಾಂಟೀನ್ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾಗಿದೆ. ಆದರೆ ನಿಗದಿತ ಸಮಯದಲ್ಲಿ ತಿಂಡಿ ಊಟ ನೀಡುತ್ತಿಲ್ಲ ಎಂದು ದೂರುಗಳಿವೆ. ಜೊತೆಗೆ ಪ್ರಾರಂಭಿಸಿ ಇನ್ನೂ 5 ವರ್ಷ ಪೂರೈಸಿಲ್ಲ. ಆಗಲೇ ದುರಸ್ತಿಗೆ ಹಣ ವೆಚ್ಚ ಮಾಡಬೇಕೆನ್ನುವುದು ಎಷ್ಟು ಸರಿ ಎಂದು ಸದಸ್ಯ ಸುಧಾ ನಳಿನಿ ಪ್ರಶ್ನಿಸಿದರು. ಸೂಕ್ತ ಪರಿಶೀಲನೆ ನಡೆಸಿ ಅಧಿಕಾರಿಗಳು ಮತ್ತು ಸದಸ್ಯರ ಕ್ರಮ ಕೈಗೊಳ್ಳಿ. ಅಗತ್ಯ ಇದ್ದಲ್ಲಿ ಬೇರೆಯವರಿಗೆ ಟೆಂಡರ್ ಕರೆದು ಬದಲಿಸುವಂತೆ ಶಾಸಕ ಸಲಹೆ ನೀಡಿದರು. ಲಕ್ಷಾಂತರ ರೂಪಾಯಿ ಮುಂಗಡ ಹಣ ಕಟ್ಟಿ ಮಾಂಸ ಮೀನು ಮಾರಾಟದ ಹಕ್ಕು ಪಡೆದಿರುತ್ತಾರೆ. ಎಲ್ಲೆಂದರಲ್ಲಿ ರಸ್ತೆ ಬದಿ ಅನಧಿಕೃತವಾಗಿ ಮಾಂಸ ಮೀನು ಮಾರಾಟ ನಡೆಸುವ ಬಗ್ಗೆ ದೂರುಗಳು ಕೇಳಿ ಬರುತ್ತಿದೆ. ಸೂಕ್ತ ಕ್ರಮ ಕೈಗೊಳ್ಳಿ. ಇಲ್ಲವಾದರೆ ಅಧಿಕಾರಿಗಳ ವಿರುದ್ಧವೇ ಕ್ರಮ ಆಗ್ರಹಿಸುವುದಾಗಿ ಖುದ್ದು ಶಾಸಕ ರೇವಣ್ಣ ಎಚ್ಚರಿಸಿದರು. ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಸಮಜಾಯಿಷಿ ನೀಡಿದರು. 15ನೇ ಹಣಕಾಸಿನ ಯೋಜನೆಯಡಿ 63 ಲಕ್ಷ ರೂಪಾಯಿಗೆ ಕಸ ವಿಂಗಡಣೆ ಮತ್ತು ಸಮರ್ಪಕ ವಿಲೇವಾರಿಗಾಗಿ ಟೆಂಡರ್ ಕರೆದು ಒಪ್ಪಿಸುವ ಹಾಗೂ ಕಡಿಮೆ ಮೊತ್ತಕ್ಕೆ ಕುಡಿಯುವ ನೀರಿನ ಶುದ್ಧೀಕರಣಕ್ಕೆ ರಾಸಾಯನಿಕ ಪೂರೈಕೆ ವಿಚಾರವಾಗಿ ಕಾನೂನಿನ ನಿಯಮಾನುಸಾರ ನೀಡುವಂತೆ ತೀರ್ಮಾನಿಸಲಾಯಿತು. ಪಟ್ಟಣದ ಒಳ BH ರಸ್ತೆ ವಾಹನ ದಟ್ಟ ಸಂಚಾರ ಇದ್ದು ದ್ವಿಮುಖ ರಸ್ತೆಯಾಗಿ ಅಗಲೀಕರಣಗೊಳಿಸುವ ಕಾಮಗಾರಿ ಪ್ರಾರಂಭಿಸಲಾಗುವುದು. ಹೇಮಾವತಿ ವೃತ್ತದ ಆಂಜನೇಯ ರೈಸ್ ಮಿಲ್ ಸಮೀಪ ಅಂಡರ್ಪಾಸ್ನಿಂದ ಪಶು ವೈದ್ಯಕೀಯ ಆಸ್ಪತ್ರೆ ಮುಂಭಾಗದ ರಸ್ತೆ ವಿಭಜಕಕ್ಕೆ ಸಂಪರ್ಕಿಸಲಾಗುವುದು. ನಂತರ ರೈಲ್ವೆ ನಿಲ್ದಾಣದ ಮುಂಭಾಗದ ಬೈಪಾಸ್ ಅಗಲೀಕರಣಗೊಳಿಸಿ ದ್ವಿಮುಖ ರಸ್ತೆಯನ್ನಾಗಿಸಿ ಹಾಸನ ಕಡೆಯಿನ ರೈಲ್ವೆ ಮೇಲ್ಸೇತುವೆವರೆಗೂ ರಸ್ತೆ ಅಭಿವೃದ್ಧಿ ಪಡಿಸಲಾಗುವುದು ಎಂದರು. ಉದ್ಯಾನವನ ಅಭಿವೃದ್ಧಿ, ಯೋಗ ಭವನ ಮೇಲೆ ಶೀಟ್ ಅಳವಡಿಸುವ ಕಾಮಗಾರಿ, ಪತ್ರಿಕಾ ಭವನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಅಸ್ತು ಎನ್ನಲಾಯಿತು. ಪುರಸಭೆ 23 ಸದಸ್ಯರಲ್ಲಿ ಪುರಸಭಾಧ್ಯಕ್ಷ ಕೆ. ಶ್ರೀಧರ್, ಉಪಾಧ್ಯಕ್ಷ ಸಾವಿತ್ರಮ್ಮ ಸೇರಿದಂತೆ ಜೆಡಿಎಸ್ ಪಕ್ಷದ 14 ಸದಸ್ಯರು ಹಾಗೂ ಕಾಂಗ್ರೆಸ್ ಸದಸ್ಯ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್, ಅಧಿಕಾರಿಗಳಾದ ರಮೇಶ್, ಪಂಕಜ, ರುಚಿದರ್ಶಿನಿ ಇತರರು ಇದ್ದರು. ಜಾಸ್ತಿ ಆಗಿದೆ ನಮ್ಮದು ಅಂತೇಳಿ ಆಮೇಲೆ ಟ್ರೇಡ್ ಲೈಸೆನ್ಸು ಇನ್ನೊಂದು ಏನೈತೆ ಅಂದರೆ ಇಲ್ಲಿ ಮುನ್ಸಿಪಾಲ್ಟಿ ಏರಿಯಾ ಎಲ್ಲ ಕಡೆ ಏನ್ರಿ ಸುಮ್ಮನೆ 11,000 15,000 ಸಬ್ ರಿಜಿಸ್ಟರ್ ವ್ಯಾಲ್ಯೂ ಹಾಕ್ಬಿಟ್ರೆ ಅದು ಏನಿಲ್ಲ ಕೇಳೋದಿಲ್ಲ. ಅದು ಇದಾಗ್ತದೆ. ಅದು ನೋಡ್ಬಿಟ್ಟು ಅದು ಡಿಸ್ ಬರ್ಬಿಟ್ಟು ಕ್ಲೀನಪ್ ಸಬ್ ರಿಜಿಸ್ಟರ್ದು ಇದು ತಹಸೀಲ್ದಾರ್ ಮಾತಾಡಿ ಇದು ಯಾವುದೋ ವರ್ತಕರ ಸಂಘದ್ದು ಅದೇನೋ ಇದಂತಲ್ಲಪ್ಪ ಜಾಸ್ತಿ ಇದೆ ಸರ್. ಅದೇ ನೋಡ್ಯ ಎಲ್ಲ ಕಡೆ ನೋಡ್ಕೊಂಡು ಏನೈತೆ ಮಾಡಿ ಇನ್ನೇನು ಸರಿ ನೋಡಿ ಅಷ್ಟೇ ಕಟ್ಲಿ ಬಿಡಿ. ಪೇಟೆ ಮೈನ್ ರೋಡ್ ಆ ಸ್ಲ್ಯಾಬ್ಗಳು ತೆಗೆದು ಒಂದ್ಸರಿ ಕ್ಲೀನ್ ಮಾಡಿಸ್ಬೇಕು. ಸ್ಲ್ಯಾಬ್ ಪೇಟೆ ಮೈನ್ ರೋಡಲ್ಲಿ ಏರು ಬೇರೆ ಆಗ್ಬಿಟ್ಟಿದೆ, ಓಡಾಡಕ್ಕಾಗಲ್ಲ. ದುಡ್ಡು ಬಂದರೆ ಮಾಡ್ತಾರೆ. ಅಲ್ಲ ಅದೇನು ಜಾಸ್ತಿ ದುಡ್ಡೆಲ್ಲ ಕ್ಲೀನ್ ಮಾಡ್ಬಿಟ್ಟು ಸ್ಲ್ಯಾಬ್ಗಳು ಸರಿಯಾಗಿ ಕೂರ್ಸೋದು ಅಷ್ಟೇ. ಅದು ಕಟ್ಕೊಂಡು ಅಂತೇಳಿ ಗೌರ್ಮೆಂಟ್ ಆರ್ಡರ್ ಪ್ರಕಾರ ಮಾಡೋದು ಅಂತ ಇತರ ವಿಷಯದಲ್ಲಿ ಮಾಡ್ಕೊಂಡ್ರಿ ಕ್ಲೀನ್ ಆರಿಸಿ
ನೆಕ್ಸ್ಟ್ ಇನ್ನೇನಾದ್ರು ಐತಾ? ಈಗ ಅದು ಸ್ಟ್ರೀಟ್ ಲೈಟ್ ಈಗ ಟೆಂಡರ್ ಕೊಡಂಗಿಲ್ವಾ? ಅದನ್ನ ನೋಡ್ಕೊಂಡು ಅವ್ರು ತೀರ್ಮಾನ ಮಾಡಿ ಕರೆಕ್ಟಾಗಿ ಮಾಡಿದ್ರೆ ಕೊಡ್ತೀವಿ, ಇಲ್ಲೋದಿಲ್ಲ ನೋಡ್ತೀವಿ. ಅದೇ ನೋಡೋಣ ಏನು ಅಂತ, ನನಗೆ ಗೊತ್ತಿಲ್ಲ ಅದು ಯಾಕೆ ಏನು ಅಂತ ಗೊತ್ತಿರುತ್ತೆ. ಅದು ಸೀದಾರು ನೀವು ಕುದಿಯೋದು ತೀರ್ಮಾನ ಮಾಡೋದು ಅದು ಯಾವ್ದು ನೋಡ್ತಿಲ್ಲಪ್ಪ, ನೋಡ್ರಿ ಅದು ಯಾವ್ದು ಆಯಿತು. ಅದು ಅಷ್ಟೇ, ಇದು ಅಷ್ಟೇ. ಇನ್ನೇನಾರು ಐತೇನ್ರಿ ಬೇರೆ? ಈಗ ನೋಡ್ರಿ ಯೋಗ ಭವನ್ ಏನು ಯೋಗ ಭವನ್ ಏನು ಮಾಡ್ಬೇಕು ಸುರೇಶ್? ಅಲ್ಲ ಅದು ಇದಾಗಬೇಕು, ಮೇಲ್ಗಡೆ ಶುಚಿ ಆಗಬೇಕು. ಆಯ್ತು ಮಾಡಿಕೊಡ್ರಿ. ಶೀಟ್ ಹಾಕ್ಬಿಟ್ರೆ ಒಳ್ಳೆಯದು. RCC ಮಾಡಿಬಿಡ್ರಿ ಅತ್ಲಾಗೆ. ಅಲ್ಲ RCC ಇದೆ ಅಣ್ಣ, ಅದು ಯಾವಾಗಲೂ ಇದು ಹೋಯ್ತು, ಅದ್ರ ಬದಲು ಮೇಲ್ಗಡೆ ಶೀಟ್ ಒಂದು ಸ್ವಲ್ಪ ಇದಾಕ್ಬಿಟ್ಟು ಮೇಲ್ಗಡೆ ಸೀಟ್ ಹಾಕ್ಬಿಟ್ಟು ಅಥವಾ ವಾಟರ್ ಪ್ರೂಫ್ ಮಾಡ್ಬಿಟ್ಟು ಮಾಡಿ. ಇನ್ನೇನಾದ್ರು ಐತಪ್ಪ?